ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು RGSCಯಲ್ಲೂ ಯಾವುದೇ ಫ್ಲಾಟ್ನ ನಿಮಗೆ ತೋರಿಸ್ತಾ ಇಲ್ಲ. ಅದ್ರ ಬದಲಾಗಿ ಡಾಕ್ಟರ್ ಶಿವರಾಮ್ ಕಾರಂತ ಲೇಔಟ್ ಅಂದರೆ BDA ಲೇಔಟ್ನ ನಾನು ಇವತ್ತು ತೋರಿಸ್ತಾ ಇರೋದು. ಸೊ ಯಾರೆಲ್ಲ BDA ಪ್ರಾಪರ್ಟಿನ ತೊಗೋಬೇಕು ಅಂತ ಇದ್ರಿ ಅವರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ ಹೈಕೋರ್ಟು ಇದೇ ಆಗಸ್ಟ್ 5ರಿಂದ ಅರ್ಜಿಗಳನ್ನ ಓಪನ್ ಮಾಡಿದ್ದಾರೆ. ಸೊ ಯಾರೆಲ್ಲ ನಾವು BDA ಲೇಔಟ್ನ ತೊಗೋಬೇಕು ಅಂತ ಇದ್ದೀರಾ ಫುಲ್ ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಯಾರು ದಯವಿಟ್ಟು ಸ್ಕಿಪ್ ಮಾಡ್ದಲೇ ಈ ವಿಡಿಯೋ ಫುಲ್ಲು ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಸುಮಾರು 2008 ಇಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಅಂದ್ರೆ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಸುಮಾರು ಒಂದು 7-8 ಕಂಪ್ನಿನಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಫಾರ್ ಎಕ್ಸಿಕ್ಯೂಟಿವ್ ಆಗಿ ಮತ್ತೆ ಟೀಮ್ ಲೀಡರ್ ಆಗಿ ತುಂಬಾ ವರ್ಕ್ ಮಾಡಿದ್ದೀನಿ. ಇದ್ರ ಪ್ರಕಾರ ನಾನು ಸುಮಾರಷ್ಟು ಜನ ಕ್ಲೈಂಟ್ ನ ಮೀಟ್ ಮಾಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರದ್ದು ಒಂದು ಕೊನೆ ಆಸೆ ಇರುತ್ತೆ, ಅಂದ್ರೆ ನಾನು ಒಂದು BDA ಪ್ರಾಪರ್ಟಿನ ಮಾಡ್ಬೇಕು ಮೇಡಮ್, BDA ಇಂದ ಒಂದ್ ಸೈಟ್ ತಗೋಬೇಕು ಅಂತ ತುಂಬಾ ಜನ ನನಗೆ ಕಸ್ಟಮರ್ಸ್ ಹೇಳಿದ್ದಾರೆ. ಸಾವಿರಾರು ಕಸ್ಟಮರ್ಸ್ ನಾನು ಇದನ್ನ ಅವ್ರ ಬಾಯಿಂದ ಕೇಳಿರ್ತೀನಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ತುಂಬಾ ಜನದ ಕನ್ಸಾಗಿರುತ್ತೆ BDA ಪ್ರಾಪರ್ಟಿ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದಂತೂ ಇವಾಗ ಎಟಕ್ಲಾರದ ತುತ್ತು ಅಂತಾನೆ ಹೇಳ್ಬೋದು, ಯಾಕಂದ್ರೆ ತುಂಬಾ ದೊಡ್ಡ ಅಮೌಂಟೇ ಆಗುತ್ತೆ. ಸೊ ಯಾರು ಸ್ಕಿಪ್ ಮಾಡ್ದಲೇನೆ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಎಲ್ಲಾ ಡೀಟೇಲ್ಸ್ ನಾನು ಇಂಚಾಗಿ ಬಿಡಿಯಾಗಿ ಬಿಡಿಸಿ ಹೇಳಿದ್ದೀನಿ. ಅದಕ್ಕೋಸ್ಕರ BDA ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಕರ್ನಾಟಕ ಸರ್ಕಾರದಿಂದ ಹೈಕೋರ್ಟ್ ಇಂದ ನಿಮ್ಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಅರ್ಜಿ ತಗೋಬಹುದು ಅಂತ ಹೇಳಿದ್ದಾರೆ BDAನವ್ರಿಗೆ. ಸೊ ಹಾಗಾಗಿ ಬೆಂಗಳೂರು ನಾರ್ತ್ ಅಲ್ಲಿ ಅಂದ್ರೆ ಹೆಸರುಘಟ್ಟ, ಯಶವಂತಪುರ, ಯಲಹಂಕ ಹೋಬಳಿನಲ್ಲಿ ಟೋಟಲ್ ಆಗಿ ನಿಮ್ಗೆ 3500 ಎಕರೆನ ಡಾಕ್ಟರ್ ಶಿವರಾಮ್ ಕಾರಂತ ಲೇಔಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಸೊ ಇದ್ರಲ್ಲಿ ನಿಮ್ಗೆ 34,974 ಸೈಟ್ ಬರುತ್ತೆ ಟೋಟಲ್. ಅದರಲ್ಲಿ ನಿಮ್ಗೆ ಆಲ್ರೆಡಿ ರೆಡಿ ಆಗಿರೋದು ಬಂದು 30,232 ಸೈಟ್ ನ ಆಲ್ಮೋಸ್ಟ್ ರೆಡಿ ಮಾಡಿ ಬಿಟ್ಟಿದ್ದಾರೆ. ಟೋಟಲ್ ನಿಮ್ಗೆ ಇದು ಡೆವಲಪ್ಮೆಂಟ್ಗೆಲ್ಲ 5,370 ಕೋಟಿ ವೆಚ್ಚ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದರಲ್ಲಿ ನಾವು ಯಾವ ತರ ಅರ್ಜಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಡೀಟೇಲಿಂಗ್ ಹೇಳ್ತೀನಿ, ಮತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ನೀವು ಡಾಕ್ಟರ್ ಶಿವರಾಮ್ ಕಾರಂತ ಲೇಔಟ್ ಅಲ್ಲಿ ಒಂದು ಸೈಟ್ ನ ತಗೋಬೇಕು ಅಂದ್ರೆ 1,200 ಸ್ಕ್ವೇರ್ ಫೀಟ್ ನ ನೀವು ತಗೋಬೇಕು ಅಂದ್ರೆ ಆಲ್ಮೋಸ್ಟ್ 72 lakhs ನಿಮ್ ಹತ್ರ ಇರ್ಬೇಕು. ಅಂದ್ರೆ ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ 6,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಇಂಟು 1,200 1,200 ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ರೆ 72 ಲಕ್ಷ ನಿಮ್ಗೆ ಟೋಟಲ್ ಅಮೌಂಟ್ ಆಗುತ್ತೆ. ಬಟ್ ಇದು ಇಷ್ಟೇ ಕಾಸ್ಟ್ ಆಗಲ್ಲ, ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಸ್ಟಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ಬಂದ್ಬಿಟ್ಟು 5,50,800 ರೂಪಾಯಿ ನಿಮ್ಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗುತ್ತೆ. ಇದರಲ್ಲಿ ಹೆಂಗೆ ಡಿವೈಡ್ ಮಾಡ್ತಾರೆ ಅಂದ್ರೆ 7.65% ನಿಮ್ಗೆ ಸ್ಟಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಕಾಸ್ಟ್. ಇದರಲ್ಲಿ 5,50,800 ರೂಪಾಯಿ ಟೋಟಲ್ ಆಗುತ್ತೆ. ನೀವು 30-40 ಸೈಟ್ ನ ತಗೋಬೇಕು ಒಂದು BDA ಲೇಔಟ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ 77,50,800 ರೂಪಾಯಿ ಬೇಕಾಗುತ್ತೆ 30-40ಗೆ. ನೀವು ಇದಕ್ಕೆ ಡಬಲ್ 30-40 40-60 ಈ ತರ ಕೌಂಟ್ ಮಾಡ್ಕೊಂತ ಹೋದ್ರೆ ನಿಮ್ಗೆ 40-60 ತಗೋಬೇಕು ಅಂದ್ರೆ ಆಲ್ಮೋಸ್ಟ್ 1,50 lakhs ಅಂದ್ರೆ 1.5 ಕೋಟಿ ನಿಮ್ಗೆ ದುಡ್ಡು ಬೇಕಾಗುತ್ತೆ. ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಇದು ಎಟಕ್ಲಾರದ ತುತ್ತು ಅಂತ ಹೇಳ್ಬಿಟ್ಟು. ಬಟ್ ಇಷ್ಟು ದುಡ್ಡನ್ನ ನೀವು ಒಟ್ಟಿಗೆ ಕಟ್ಬೇಕಾ ಮೇಡಮ್ ಅಂತ ಕೇಳ್ತಾ ಇರ್ಬೋದು. ಖಂಡಿತವಾಗ್ಲೂ ಇಲ್ಲ. ಇದ್ರಲ್ಲಿ ನಿಮ್ಗೆ ನೀವು ಅಪ್ಲಿಕೇಶನ್ ಯಾವಾಗ ಹಾಕ್ತೀರಾ ಅಂದ್ರೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇವಾಗ. ಆಗಸ್ಟ್ 5ನೇ ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು. ಆಗಸ್ಟ್ 5ನೇ ತಾರೀಕು ನಿಮ್ಗೆ ಅಧಿಕೃತವಾಗಿ ವೆಬ್ಸೈಟ್ ಇಂದಾನೆ ನಿಮ್ಗೆ ಲಿಂಕ್ ಸಿಗುತ್ತೆ. ಇದು ಯಾವುದೇ ರೀತಿ ಬೇರೆ ತರ ಇದೆಲ್ಲ ಇರಲ್ಲ, ಡೈರೆಕ್ಟ್ ಆಗಿ ಸಾಫ್ಟ್ವೇರ್ ಬೇಸೇ ಮಾಡ್ತಾರೆ. ಸಾಫ್ಟ್ವೇರ್ ಬೇಸ್ ಅಂದ್ರೆ ಅಲಾಟ್ಮೆಂಟ್ ಅಷ್ಟೇನೆ ಸಾಫ್ಟ್ವೇರ್ ಬೇಸ್ ಅಲ್ಲೇ ಆಗುತ್ತೆ. ಸಾಫ್ಟ್ವೇರ್ ಬೇಸ್ ಅಲ್ಲಿ ಅಂದ್ರೆ ಎಲ್ಲ ಅಲಾಟ್ಮೆಂಟ್ ಆಗಿರುತ್ತೆ. ಒಂದು ಲೇಔಟ್ ಪ್ಲಾನ್ ಇರುತ್ತಲ್ಲ ಅದ್ರಲ್ಲಿ ನಿಮ್ಗೆ ಸೈಟ್ ಅಲಾಟ್ಮೆಂಟ್ ಆಗೋದು. ನಿಮ್ಗೆ ಈಸ್ಟ್ ಫೇಸಿಂಗ್ ಬೇಕು, ವೆಸ್ಟ್ ಫೇಸಿಂಗ್ ಬೇಕು, ನಾರ್ತ್ ಬೇಕು, ಆ ತರ ಎಲ್ಲ ಏನು ಬರಲ್ಲ. ನಿಮಗೆ ಅವರು BDAನವರು ನೀವು ಕಾಲ್ ಮಾಡಿದಾಗ ನೀವು ಯಾವ್ದು ಅರ್ಜಿ ಹಾಕಿರ್ತೀರಾ ಮತ್ತೆ ಅರ್ಜಿಗಳ್ನು ಅಷ್ಟೇ ಯಾವ ಬೇಸ್ ಮೇಲೆ ತಗೊಂತಾರೆ ಮೇಡಮ್ ಅಂತ ನೀವು ಕೇಳ್ಬೋದು. ಅರ್ಜಿಗಳ್ನು ಅಷ್ಟೇ ತುಂಬಾ ಅಟೆಂಪ್ಟ್ ಆಗಿರೋದು ಸುಮಾರಷ್ಟು ಕೋಟ ಇದೆ. ಇದ್ರಲ್ಲಿ ತುಂಬಾ ಅಟೆಂಪ್ಟ್ ಆಗಿರೋದು ಫಸ್ಟ್ ಅರ್ಜಿನ ತಗೊಂತಾರೆ. ಆಮೇಲೆ ನಿಮ್ಗೆ ಗೌರ್ಮೆಂಟ್ ಕೋಟ, ಆಮೇಲೆ ಮಿಲಿಟರಿ ಕೋಟ, ಈ ತರ
ಸುಮಾರಷ್ಟು ಕೋಟಗಳಿದೆ. ಇದ್ರ ಬೇಸ್ ಮೇಲೆ ನಿಮ್ಗೆ ತಗೊಂತಾರೆ. ಫಸ್ಟ್ ಇವಾಗ ಆಗಸ್ಟ್ 5ನೇ ತಾರೀಕು ಲ್ಯಾಂಡ್ ಲಾರ್ಡ್ ಅಂದ್ರೆ ಈ ಜಮೀನಿಗೆ ಯಾರ್ಯಾರು ಜಾಗ ಕೊಟ್ಟಿದ್ದಾರೆ ಅವರಿಗೆ ಸೈಟ್ ನ ಅಲಾಟ್ಮೆಂಟ್ ಮಾಡ್ತಿದ್ದಾರೆ. ಅವರು ಅಷ್ಟೇನೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳಂಗಿಲ್ಲ. ಯಾಕಂದ್ರೆ ಅವರು ಇವಾಗ ಒಂದು ಜಾಗನ ಕೊಟ್ಟಿರ್ತಾರೆ BDAಗೆ ಅಂದ್ರೆ ಆ ಜಾಗದಲ್ಲಿ ಅವರಿಗೆ ಸೈಟ್ಗಳನ್ನ ಅಲಾಟ್ಮೆಂಟ್ ಸಿಗೋದಿಲ್ಲ. ಬೇರೆ ಊರಲ್ಲಾಗ್ಬೋದು, ಬೇರೆ ಜಾಗದಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಸಿಗುತ್ತೆ. ಅವರಿಗೂ ಅಷ್ಟೇನೆ ಇದೇ ಜಾಗ ಬೇಕು ಅಂತ ಅವರಿಗೂ ಪರ್ಟಿಕ್ಯುಲರ್ ಇರೋದಿಲ್ಲ. ಲ್ಯಾಂಡ್ ಲಾರ್ಡ್ಗಳಿಗೆ ಕರ್ನಾಟಕ ಸರ್ಕಾರದಿಂದ ಅಂದ್ರೆ BDAನಿಂದ ಯಾವ ಲೇಔಟ್ ಯಾವ ಜಾಗನ ಕೊಡ್ತಾರೆ ಆ ಜಾಗನ ಅಷ್ಟೇ ಅವ್ರು ತಗೋಬೇಕಾಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಲ್ಯಾಂಡ್ ಲಾರ್ಡ್ಗಳಿಗೆ, ಯಾಕಂದ್ರೆ ಅವರು ಜಾಗನ ಕೊಟ್ಟಿರ್ತಾರೆ ಅಲ್ವಾ. ಸೊ ಈ ಪ್ರೋಸೆಸ್ ಬಂದು ನಿಮ್ಗೆ ಆಗಸ್ಟ್ 5ರಿಂದ ಆಗಸ್ಟ್ ಎಂಡಿಂಗ್ ವರ್ಗು ಇವ್ರದೇ ಪ್ರೋಸೆಸ್ ಆಗುತ್ತೆ. ಅಲಾಟ್ಮೆಂಟು ಅವ್ರಂದ್ರೆ ಎಷ್ಟು ಜನ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಹಂಚಿಕೆನ ಮಾಡ್ತಾರೆ. ಅವರು ಇದ್ರ ಮೇಲೆ ಹಂಚಿಕೆನ ಮಾಡಿ ಅಪ್ಲಿಕೇಶನ್ ಅರ್ಜಿನ ಹಾಕ್ಬೋದು. ಸೊ ಇದು ತುಂಬಾ ಡೀಟೇಲ್ಸ್ ಬೇಕಂದ್ರೆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. ಅಪ್ಲಿಕೇಶನ್ ಅಂತೂ 15ರಿಂದ ಬಿಡೋದ್ರಿಂದ ಅವತ್ತು ನಾನು ನಿಮ್ಗೆ ಅಪ್ಲಿಕೇಶನ್ ಡೀಟೇಲ್ಸ್ ನ ಬೇಕಾದ್ರೆ ಸೆಂಡ್ ಮಾಡ್ತೀನಿ. ಅಂದ್ರೆ ಒಂದು ವಿಡಿಯೋ ಮಾಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಾದ್ರೂ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೋಟಲ್ ನಿಮ್ಗೆ 3,500 ಎಕರೆನಲ್ಲಿ 34,900 ಸೈಟು. ಬಟ್ ಟೋಟಲ್ ಕಾಸ್ಟ್ 72 ಲಕ್ಷ ಅಂದ್ರೆ ಲೆಕ್ಕ ಹಾಕಿ ನೀವು. 72 ಲಕ್ಷದಲ್ಲಿ 9 ಲಕ್ಷ ನಾವು ಇವಾಗ್ಲೇ ಕಟ್ಬೇಕು. 70 ಲಕ್ಷ ನಾವು ಕೈಯಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಈ ಸೈಟ್ಗಳಿಗೆ ಆಸೆ ಪಡ್ಬೇಕು. ಅಷ್ಟು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ನೀವು ಲೇಔಟ್ ನ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಇವಾಗ್ಲೇನೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅದು BDA ಅಂದ್ರೆ ಎಲ್ರಿಗೂ ಒಂದು, ನಾನು ಹೇಳದ್ನಲ್ಲ ಮೊದ್ಲೇನೆ, ಒಂದು ಆಸೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಲೇಔಟ್ ನೋಡೇನೆ ಎಲ್ರಿಗೂ ಆಸೆ ಆಗೋದು. ಅಂದ್ರೆ ರೋಡ್ಗಳಷ್ಟೇನೆ 80 ಫೀಟ್ ರೋಡು, ಮತ್ತೆ ನಿಮ್ಗೆ 60 ಫೀಟ್ ರೋಡು, ಯಾವ್ದು ನಿಮ್ಗೆ 30 ಫೀಟ್ ರೋಡೇ ಇಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿದೆ ರೋಡ್ಗಳು ಅಷ್ಟೇನೆ. ಫುಟ್ಪಾತ್ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ. ಸುಮಾರಷ್ಟು ದಿನ ಆಯ್ತು ಇದು ಲೇಔಟ್ ನ ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿ. ಬಟ್ ಇವಾಗ ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರೋದು. ಸೋಲಾರ್ ಲೈಟ್ಸು ತುಂಬಾ ಚೆನ್ನಾಗಿದೆ ಲೇಔಟ್ ಅಂತೂ ನೋಡ್ಲಿಕ್ಕೆ. ಎಲ್ಲ ಇಂಡಿವಿಜುವಲ್ ಸೈಟ್ಗೂ ನಿಮ್ಗೆ ವಾಟರ್ ಪಾಯಿಂಟ್ ಇದೆ, ಕರೆಂಟ್ ಕಲೆಕ್ಷನ್ಸ್ ಇದೆ, ಡ್ರೈನೇಜು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಒಂದ್ಸಲ ನಾನು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹೆಸರುಘಟ್ಟದ್ದು ನಾನು ಹೋಗಿದ್ದು ಹೆಸರುಘಟ್ಟದಂತೂ ಸಕ್ಕತ್ತಾಗಿದೆ. ಸರ್ಕಲ್ಸ್ ನೋಡ್ಬೇಕು ನೀವು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬಾ ಸರ್ಕಲ್ಸ್ ಇದೆ. ಅಂದ್ರೆ ಅಲ್ಲೇ ಸರೌಂಡಿಂಗ್ ಸೈಟ್ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಇಂಡಿವಿಜುವಲ್ ಸೈಟ್ ಮಾರ್ಕಿಂಗು, ಕ್ರಾಸು ಮೆನ್ಷನ್ ಕೂಡ ಮಾಡಿದ್ದಾರೆ. ಯಾವ್ದು ಸರ್ವೆ ನಂಬರು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಬೆಂಗಳೂರು ಜನ BDA ಅಂದ್ರೆ ಇಷ್ಟೊಂದು ಅಡಿಕ್ಷನ್ ಆಗಿರ್ತೀವಿ ಅನ್ಕಂತೀನಿ ನಾನು. ಅಷ್ಟು ನೀಟಾಗಿ ಮಾಡಿದ್ದಾರೆ. ಸದ್ಯ ನೋಡ್ಬೇಕು ಅಂದ್ರೆ ಆಲ್ಮೋಸ್ಟ್ ರೆಡಿ ಟು ಕನ್ಸ್ಟ್ರಕ್ಷನ್. ಆಲ್ಮೋಸ್ಟ್ ಮನೆಗಳೆಲ್ಲ ಆಲ್ರೆಡಿ ಇದೆ. ಏನಪ್ಪ ಅಂದ್ರೆ ಲ್ಯಾಂಡ್ ಲಾರ್ಡ್ಗಳು ಮನೆ ಕಟ್ಕೊಂಡಿರ್ತಾರಲ್ಲ, ಅದನ್ನ BDAನವರು ಏನು ಡೆಮಾಲಿಷ್ ಎಲ್ಲ ಮಾಡಕ್ ಹೋಗಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಹಾಗಾಗಿ ಕನ್ಸ್ಟ್ರಕ್ಷನ್ ಮಾಡಿದ ಮನೆಗಳು ಮತ್ತೆ ಅಂಗಡಿಗಳು ತುಂಬಾನೇ ಇದೆ. ಬಟ್ ಅವರಿಗೆಲ್ಲ ಏನು ಜಾಗ ಇದೆ ಅದು ಅವರೇ ಯೂಸ್ ಮಾಡ್ಕೊಳ್ಳೋ ತರ ಮನೆ ಕಟ್ಟಿರೋದನ್ನ ಹಾಗೆ ಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿ ನೀವು ಮೂವ್ ಆಗ್ಬೋದು. BMTC ಎಲ್ಲ ಫೆಸಿಲಿಟೀಸು ಇದೆ. ನಿಜವಾಗ್ಲೂ ಇದು ನೋಡ್ಬೇಕು ಅಂದ್ರೆ ಏನ್ ಸಕ್ಕತ್ತಾಗಿ ಕಾಣಿಸುತ್ತೆ ಲೇಔಟ್ ಅಂದ್ರೆ. ಎಲ್ಲಿಂದ ಎಲ್ಲಿಗೆ ನೀವು ಕಣ್ಣಾಯಿಸಿದ್ರು ಫುಲ್ ಲೇಔಟ್ ಅಂದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಇಟ್ಟಿದ್ದಾರೆ BDAನವರು. ಇದೆಲ್ಲ ನೋಡ್ತಿದ್ದೀರಲ್ಲ, ಈ ಬಾಕ್ಸ್ 4ರಿಂದ 5 ಸೈಟ್ಗಳಿಗೆ ಒಂದೊಂದು ಜಂಕ್ಷನ್ ಬಾಕ್ಸ್ ತರ ಈ ತರ ಇಟ್ಟಿದ್ದಾರೆ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿಗೆ ಅಂತ ಹೇಳ್ಬಿಟ್ಟು, ಮತ್ತೆ ಸೋಲಾರ್ ಲೈಟ್ಗಳು, ಸ್ಟ್ರೀಟ್ ಲೈಟ್ಗಳೆಲ್ಲ ಸೋಲಾರ್ ಲೈಟ್ಗಳನ್ನ ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಮಾರ್ಕಿಂಗ್ ಕೂಡ ಮಾಡಿದ್ದಾರೆ, ಸೈಟ್ ಮಾರ್ಕಿಂಗು. ನೀವ್ ಎಲ್ಲಿಂದ ಎಲ್ಲಿ ಕಣ್ಣಾಯಿಸಿದ್ರು, ನೋಡ್ತಾ ಇದ್ದೀರಲ್ಲ, ಎಲ್ಲಿಂದ ಎಲ್ಲಿ ಕಣ್ಣಾಯಿಸಿದ್ರು ನಿಮ್ಗೆ ಬರೀ ಲೇಔಟೇನೆ, ಖಾಲಿ ಜಾಗನೇ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಮನೆಗಳು ಕಾಣಿಸುತ್ತೆ. ಬಟ್ ನಾನು ವಿಡಿಯೋ ಮಾಡಿರೋ ಜಾಗದಲ್ಲಿ ಫುಲ್ ಮನೆಗಳೇ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಲೇಔಟ್. ಇಲ್ಲಿ ನಿಜವಾಗ್ಲೂ ಯಾರಾದ್ರೂ ಮನೆ ತಗೋಬೇಕು ಅಂದ್ರೆ ಎಲ್ಲಾ ಫೆಸಿಲಿಟೀಸು ಸಕ್ಕತ್ತಾಗಿದೆ. ರೋಡ್ಗಳು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಒಳ್ಳೆ ಹೈವೇ ರೋಡ್ ಇದ್ದಂಗಿದೆ.
ಇದು 80 ಫೀಟ್ ರೋಡು. ಅಂದ್ರೆ ಓ ಆ ಕಡೆಯಿಂದ ಹೋಗ್ತಾ ಬರ್ತಾ 2 ರೋಡ್ ಇದೆ. ಮತ್ತೆ ಇಲ್ಲೇನೆ ನಿಮ್ಗೆ ಸ್ವಲ್ಪ ದೂರದಲ್ಲಿ ನಿಮ್ಗೆ ಈ ತರ ಅಪಾರ್ಟ್ಮೆಂಟ್ಗಳನ್ನ ಕೂಡ ಕಟ್ಟಿದ್ದಾರೆ. ಎಲ್ಲಾ ರೋಡ್ಗಳಿಗೂ ಕ್ರಾಸು ಮತ್ತೆ ಸರ್ವೆ ನಂಬರು, ಸೈಟ್ ನಂಬರು ಎಲ್ಲ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಏನು 95 to 98% ಆಲ್ರೆಡಿ ವರ್ಕ್ ಆಗಿದೆ. ಅಂದ್ರೆ ಇದು ಓಡಾಡಬಾರ್ದು ಅಂತ ಇಲ್ಲಿ ಮಾಡ್ತಿರೋದು. ನೋಡ್ತಿದ್ದೀರಲ್ಲ, ಮನೆಗಳೆಲ್ಲ ಕಾಣಿಸ್ತಿದೆಯಲ್ಲ ನಿಮ್ಗೆ, ಈ ತರ ಎಲ್ಲ ರೆಡಿ ಆಗಿದೆ. ಮತ್ತೆ ಮನೆಗಳು ಸುತ್ತಮುತ್ತ ಮನೆಗಳು ಇರೋದ್ರಿಂದ ನೀವು ಇಮಿಡಿಯೇಟ್ ಮನೆ ಕಟ್ಟಿಸ್ಕೊಂಡು ಮೂವ್ ಆನ್ ಆಗ್ಬೋದು. ಬಟ್ ಅಷ್ಟು ಕಾಸ್ಟ್ನ ನೀವು ಇಟ್ಕೊಂಡಿರ್ಬೇಕಷ್ಟೇನೆ. 70 ಲಕ್ಷ ಅಮೌಂಟ್ ಮತ್ತೆ ಕನ್ಸ್ಟ್ರಕ್ಷನ್ಗೆ ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ ನಿಮ್ಗೆ 1-1.5 ಕೋಟಿ ಅಮೌಂಟ್ ಬೇಕೇ ಬೇಕು. ನೀವು ಹೆಂಗೆ ನೀವು ಸೈಟ್ ತಗೊಂಡ್ ಮನೆ ಕಟ್ಟಿಸ್ತೀವಿ ಅಂದ್ರೂ. ಬಟ್ ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ, ನಾವು ಇವಾಗ ಒಂದು BDA ಸೈಟ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನೋಡಿ, ಎಡಬದಿ ಬಲಬದಿಲಿ ಎಷ್ಟೆಷ್ಟು ಸರ್ವೆ ನಂಬರು ಮತ್ತೆ ಸೈಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನೀವು. ಅಂದ್ರೆ ನಮ್ಮ ಹತ್ರ ಇವಾಗ 70 ಲಕ್ಷ ದುಡ್ಡಿದೆ ಅಂದ್ರೆ ಮಾತ್ರ ಇದಕ್ಕೆ ಕೈ ಹಾಕೋ ತರ ಇರ್ಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇನ್ನ ಮುಳ್ದಿರೋ ಡೀಟೇಲ್ಸ್ ಬೇಕಂದ್ರೆ ವೆಬ್ಸೈಟ್ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ವೆಬ್ಸೈಟ್ ಅಲ್ಲೂ ನಾನು ತಿಳಿಸಿರೋಷ್ಟೇ ತಿಳಿಸಿರೋದು. ಬಟ್ ಇನ್ನ ಎಕ್ಸ್ಟ್ರಾ ಏನಾದ್ರು ಬೇಕಂದ್ರೆ ನಾನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಹಾಕ್ತೀನಿ. ನಿಮ್ಗೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಅಫಿಷಿಯಲ್ ಆಗಿ BDA ಇದ್ರಲ್ಲೇ ಬಿಡ್ತಾರೆ. ಅವಾಗ ನಾನು ನಿಮ್ಗೆ ಅಪ್ಲಿಕೇಶನ್ ನ ಪ್ರೊವೈಡ್ ಮಾಡ್ತೀನಿ. ಅದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ಬಿಟ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗೆ ಅಟ್ಯಾಚ್ ಕೂಡ ಮಾಡಿ ಹಾಕಿರ್ತೀನಿ. ಸೊ ಯಾರೆಲ್ಲ BDA ನಲ್ಲಿ ಸೈಟ್ ತಗಂತಿದ್ದೀರಾ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಇನ್ನ ನಮಿಗಂತೂ ಇದನ್ನ ಅಫೋರ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ದುಡ್ಡು ಇಟ್ಕೊಂಡಿರೋರ್ಗಂತೂ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಅದಕ್ಕೋಸ್ಕರನೇ ಎಲ್ರು BDA ಅಂತಾರೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಲೇಔಟೇನೆ. 3500 ಎಕರೆ ಅಂದ್ರೆ ನಿಜವಾಗ್ಲೂ ಎಷ್ಟು ದೊಡ್ಡ ಲೇಔಟ್ ಅಂತ ಲೆಕ್ಕ ಹಾಕಿ ನೀವು. ತುಂಬಾ ಸಕ್ಕತ್ತಾಗಿದೆ ಲೇಔಟ್ ಅಂತೂ. ರೋಡ್ಗಳಿಗೆ ನಿಮ್ಗೆ BDA ಅಂದ್ರೇನೆ ಹಂಗೆ. ರೋಡ್ಗಳಿಗೆ ಇಷ್ಟು % ರೋಡ್ಗಳಿಗೆ ಜಾಗ ಬಿಡ್ಲೇಬೇಕು. 1 ಎಕರೆಗೆ ಇಷ್ಟು % ರೋಡ್ಗಳಿಗೆ ಜಾಗ ಬಿಡ್ಲೇಬೇಕು ಅಂತ ಹಾಕಿರ್ತಾರೆ. ನೋಡಿ, ಕೆಂಪಾಪುರ, ಚಿಕ್ಕಬಳ್ಳಾವರ, ಲಕ್ಷ್ಮೀಪುರ ಕ್ರಾಸು, ಹೆಸರುಘಟ್ಟ, ಇಷ್ಟು ರೋಡ್ಗಳು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಲ್ ಮಾಡಿದಾರೆ ಅಲ್ಲೊಂದು. ಆ ಸರ್ಕಲ್ ಅಲ್ಲಿ ಈ ತರ ಮೆನ್ಷನ್ ಮಾಡಿ ಹಾಕಿದ್ದಾರೆ. ನಾನ್ ನೋಡಿದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲಾ ಸ್ಕೂಲು, ಕಾಲೇಜಸ್ ಎಲ್ಲಾ ಫೆಸಿಲಿಟೀಸು ಇಲ್ಲಿದೆ. ಮತ್ತೆ ಬಸ್ಗಳಾಗ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಅದನ್ನೇ ನೋಡಿ BDAನವರು ಆಲ್ಮೋಸ್ಟ್ ಅದನ್ನೆಲ್ಲ ನೋಡಿನೇ ಮಾಡಿರ್ತಾರೆ. ನಾವು ಲಾಸ್ಟ್ ಟೈಮ್ ನಾನು 2001 ನಲ್ಲಿ ಅನ್ಕಂತೀನಿ, ಉಪ್ಕಾರ್ ಲೇಔಟ್, ಸಾರಿ ಉಪ್ಕಾರ್ ಅಲ್ಲ, ಕೆಂಪೇಗೌಡ ಲೇಔಟ್ ಆಯ್ತಲ್ಲ. ಕೆಂಪೇಗೌಡ ಲೇಔಟ್ ಅಲ್ಲಿ ನಿಮ್ಗೆ 25-30 ಲಕ್ಷ ಇತ್ತು. ಇವಾಗ 25 ಲಕ್ಷ ಅಂದ್ರೆ ತ್ರಿಬಲ್ ಆಗೋಗಿದೆ. ಇವಾಗ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ನೀವು ರಿಟರ್ನ್ಸ್ ಗಾದ್ರೂ ಮಾಡಿ, ನಿಮ್ಗೆ ಓನ್ ಯೂಸ್ ಗಾದ್ರೂ ಮಾಡಿ, ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇದೇ ತರ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. ಆಗಸ್ಟ್ 5th ನಾನು ಮತ್ತೆ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಮತ್ತೆ ವೆಬ್ಸೈಟ್ ಲಿಂಕ್ ಎಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು, ಬಾಯ್.